ನೋಡಿ ಯಾಕೆ ಶೂ ತೆಗಿತಾ ಇದ್ದೇವೆ ಅಂತ ಹೇಳಿದರೆ ದಟ್ಸ್ ಎ ರೀಸನ್ ಬಿಹೈಂಡ್ ದಿಸ್. ನೋಡಿ, ಇಲ್ಲಿಂದ ಮೇಲೆ ಪಾದರಕ್ಷೆಗಳನ್ನು ಹಾಕಬಾರದು, ವಾಹನದಲ್ಲೂ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗಬಾರದು. ಇದು ಪಾಂಡವರ ಕಾಲದಲ್ಲಿ ಪಾಂಡವರು ಇಲ್ಲಿ ಬಂದು ತಪಸ್ಸು ಮಾಡಿದ ಜಾಗ ಅಂತೆ. ಆ್ಯಂಡ್ ಅಲ್ಲಿ ಒಳಗೆ 5 ಉದ್ಭವಲಿಂಗಗಳುಂಟು. ಮೋರ್ ದ್ಯಾನ್ 500 ಗಂಟೆಗಳುಂಟು. ಭಕ್ತಾದಿಗಳೆಲ್ಲ ಹರಕೆ ಎಲ್ಲ ಹೊರ್ತಿದ್ರೆ ಬಂದು ಗಂಟೆ ಕಟ್ಟಿ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಆನೆ ಎಲ್ಲ ಆಚೀಚೆ ಹೋಗ್ತಾನೆ ಇರ್ತದೆ ಅಂತ. ಆನೆಗಳೆಲ್ಲ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ಎಪಿಸೋಡ್. ಲಾಸ್ಟ್ ಎಪಿಸೋಡಲ್ಲಿ ನಾವು ಭಾಗಮಂಡಲ ಮುಟ್ಟಿದೆವು. ತಲಕಾವೇರಿ ರಿಸರ್ವ್ ಫಾರೆಸ್ಟ್, ನಮ್ಮ ಕರಿಕೆ ಭಾಗಮಂಡಲ ಆಫ್ ರೋಡ್ ಮಾಡಿ ಈಗ ಭಾಗಮಂಡಲದಿಂದ ಟುವರ್ಡ್ಸ್ ನಾನು ಲಾಸ್ಟ್ ಎಪಿಸೋಡಲ್ಲಿ ಏನು ಹೇಳಿದ್ದೆ, ಒಂದು ಟೆಂಪಲ್ ಕಡೆಗೆ ಹೋಗ್ತಿದ್ದಾವೆ. ಇಟ್ ಈಸ್ ಅರೌಂಡ್ 38 ಕಿಲೋಮೀಟರ್ಸ್ ಇಲ್ಲಿಂದ ಇನ್ನು ಹೋಗ್ಲಿಕ್ಕೆ ಉಂಟು. ವಿಚ್ ವಿಲ್ ಟೇಕ್ ಅನದರ್ 1 hour 10 minutes. ಆ್ಯಂಡ್ ವೆದರ್ ಈಸ್ ಪ್ಲೆಸೆಂಟ್. ಒಳ್ಳೆ ಕೂಲ್ ಅಂತಲ್ಲ, ಸೆಕೆಸಲ್ಲ, ಒಂಥರ ಮಿಡ್ಲಲ್ಲಿ ಉಂಟು. ರೈಡ್ ಮಾಡುವಾಗ ಸೆಕೆ ಆಗೋದಿಲ್ಲ ಒಟ್ಟು, ಹಾಗೆ ಚಳಿ ಕೂಡ ಆಗೋದಿಲ್ಲ, ಮೀಡಿಯಮ್ ಉಂಟು. ನೋಡಿ, ಇನ್ನೆಲ್ಲ ಮೌಂಟೇನ್ ರೇಂಜಸ್ ಕಾಣ್ತಾ ಉಂಟು. ಈ ಕಡೆ ಕೂರ್ಗ್ ಕಡೆ ಸುಮಾರು ಉಂಟು ಟ್ರೆಕ್ಕಿಂಗ್ ಪ್ಲೇಸಸ್. ತಡಿಯಂಡಮೋಲ್ ಮತ್ತು ಎಂಥದ್ದು ಕಬ್ಬೆ ಹಿಲ್ಸ್ ಇದೆಲ್ಲ ಸುಮಾರು ಉಂಟು. ಈಗ ಅದೇ ರೇಂಜ್ ಬರ್ತದೆ ಇದೆಲ್ಲ. ಸ್ವಲ್ಪ ಎದುರೋಗೋ ನಮಗೆ ಅದೇ ಗುಡ್ಡೆ ರೇಂಜ್ಗಳು ಕಾಣಲಿಕ್ಕೆ ಸಿಗ್ತದೆ. ರೋಡ್ ಮಾತ್ರ ಫುಲ್ಲು ಲಗಡಿ ಹೋಗಿದೆ. ನಾಟ್ ಶೋರ್ ಥ್ರೂಔಟ್ ಸ್ಟ್ರೆಚ್ ಹೀಗೆ ಅಥವಾ ಸ್ವಲ್ಪ ಕಿಲೋಮೀಟ್ರಿಗೆ ಮಾತ್ರ ಗೊತ್ತಿಲ್ಲ. ಅದು ಇಂಟೀರಿಯರ್ ರೋಡ್ಗೆ ಕರ್ಕೊಂಡು ಹೋಗ್ತಾ ಉಂಟು ಗೂಗಲ್ ನಮ್ಮನ್ನು. ಸಿಂಗಲ್ ಕಾರ್ ಮತ್ತು ಸಿಂಗಲ್ ಬೈಕ್ ಪಾಸ್ ಆಗ್ತದೆ ಅಟ್ ಎ ಮೂಮೆಂಟ್. ಆದರೆ ಖುಷಿ ಆಗ್ತಾ ಉಂಟು. ಆ್ಯಸ್ ಎಕ್ಸ್ಪ್ಲೇನ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ, ನನಗೆ ಬೇಕಾಗಿ ಹೋಗಿ ಉಂಟು ಈ ರೋಡು. ಎಲ್ಲ ಚೆಕ್ ಬಾಕ್ಸ್ ಟಿಕ್ ಆಗ್ತಾ ಉಂಟು ಈ ರೋಡು. ಸೊ ವಿ ಆರ್ ಎಂಜಾಯಿಂಗ್ ಬೇಸಿಕ್ಲಿ. ಓಕೆ, ಡಿವಿಯೇಷನ್ ಬರಲಿಕ್ಕೆ ಆಯ್ತು ಈಗ ಆಲ್ಮೋಸ್ಟ್. ಉಂಟಲ್ಲ ಇಲ್ಲಿ ಬೋರ್ಡು, ಈಶ್ವರ ಭಗವತಿ ದೇವಸ್ಥಾನ. ಇಲ್ಲಿಗೆ ನಾವೀಗ ಹೋಗ್ತಿದ್ದಾವೆ. ಸೊ ಲಿಟಲ್ ಹಿಸ್ಟ್ರಿ ರಿಗಾರ್ಡಿಂಗ್ ದ ಟೆಂಪಲ್. ನನಗೆ ಇದು ಕೇಳಿಪಟ್ಟ ಹಾಗೆ ಪಾಂಡವರ ಕಾಲದಿಂದ ಒಂದು ಹಿಸ್ಟ್ರಿ ಉಂಟು ಈ ದೇವಸ್ಥಾನಕ್ಕೆ. ಪಾಂಡವರು ಇಲ್ಲಿ ನೆಲೆಸಿದ್ರು, ಇಲ್ಲಿ ಬಂದಿದ್ದರು ಅಂತ ಹೇಳ್ತಾರೆ. ಇಲ್ಲಿ 5 ಶಿವಲಿಂಗ ಉಂಟಂತೆ, ಎಲ್ಲ ಉದ್ಭವ. ಅದನ್ನು ಪಾಂಡವರು ಪೂಜೆ ಮಾಡ್ತಿದ್ರು ಅಂತ ಒಂದು ಹೇಳಿಕೆ ಉಂಟು ಇಲ್ಲಿ. ಮತ್ತು ಅಲ್ಲೆಲ್ಲ ಗಂಟೆಗಳುಂಟು. ಮೋರ್ ದ್ಯಾನ್ 500 ಜಾಸ್ತಿ ಗಂಟೆಗಳುಂಟು ಇಲ್ಲಿ ದೇವಸ್ಥಾನದಲ್ಲಿ. ಇದು ಇಲ್ಲಿ ಭಕ್ತಾದಿಗಳು ಬಂದವರೆಲ್ಲ ಹೀಗೆ ಕಾಣಿಕೆಯಾಗಿ ಅಂದರೆ ಕಟ್ಟಿ ಹೋಗ್ತಾರಂತಲ್ಲಿ ಗಂಟೆ. ಹಾಗೆ ಒಂದು ಪದ್ಧತಿ ಇಲ್ಲಿದು. ಇಟ್ಸ್ ಎ ವೆರಿ ರಿಮೋಟ್ ಪ್ಲೇಸ್, ರಿಮೋಟ್ ಏರಿಯಾ. ನಾಟ್ ಶ್ಯೂರ್, ನಾನು ಸಹ ಫಸ್ಟ್ ಟೈಮ್ ಬರೋದು. ರೋಡ್ ಹೇಗೆ ಉಂಟು, ಆಫ್ ರೋಡಾ ಕಾಂಕ್ರೀಟ್ ರೋಡ್ ಉಂಟಾ, ಆ್ಯಬ್ಸಲ್ಯೂಟ್ಲಿ ನೋ ಐಡಿಯಾ. ರೋಡ್ ನೋಡ್ಬೋದು, ಕಾಫಿ ಪ್ಲಾಂಟೇಶನ್ನ ಮಧ್ಯದಿಂದ ಹೋಗ್ತದೆ. ಆ್ಯಂಡ್ ಇದು ಎನಿಮಲ್ ಮೂಮೆಂಟ್ ಎಲ್ಲ ಉಂಟು ಇಲ್ಲಿ. ಅದು ಬರುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಆನೆ ಇದೆಲ್ಲ ಸಿಗ್ತದಂತೆ ಇಲ್ಲಿ. ಗುಡ್ಡೆ ಮಧ್ಯದಲ್ಲೇ ಆಗ್ತದೆ ಮಾತ್ರ ದೇವಸ್ಥಾನ. ಗುಡ್ಡೆ ಮತ್ತು ಕಾಡಿನ ಮಧ್ಯದಲ್ಲಿ ಸಹ, ಗುಡ್ಡೆ ಮತ್ತು ಕಾಡು ಒಟ್ಟಿಗೆ. ಆಲ್ರೆಡಿ ಒಂದು ಒಳ್ಳೆ ವೈಬ್ ಸಿಗ್ತಾ ಉಂಟು. ಇಲ್ಲೊಂದು 4-5 ವರ್ಷ ಹಿಂದೆ ಬರ್ತಿರಲ್ಲ, ಒಳ್ಳೆ ಆಫ್ ರೋಡ್ ಇರ್ತಿತ್ತೇನೋ. ಹೇಳುವಾಗಲೇ ನೋಡಿ ರೋಡ್ ಫುಲ್ ಡಮಾರ ಆಯಿತು. ಬ್ರೋಕನ್ ರೋಡ್ಸ್. ವಾ, ರೋಡ್ ನೋಡಿ ಮಾರೆ, ಸೂಪರ್. ಆಫ್ ರೋಡ್ ಇಲ್ಲಿಗೆ ನನಗೆ ತುಂಬ ಸಮಯದಿಂದ ಬರಬೇಕು ಅಂತ ಇತ್ತು, ಇವತ್ತು ಫುಲ್ಫಿಲ್ ಆಯಿತು. ವಾ, ವಾಟ್ ಎ ವ್ಯೂ ಮ್ಯಾನ್, ವಾಟ್ ಎ ವ್ಯೂ. ಸೂಪರ್ ಅಲ್ಟಿಮೇಟ್ ವ್ಯೂ.
ಎಲ್ಲ ಬರುವಾಗ ನಿಲ್ಲಿಸುವ. ಈಗ ಒಂದೇ ಸ್ಟ್ರೆಚ್ಚಲ್ಲಿ ಮೇಲೆವರೆಗೆ ಹೋಗುವ ದೇವಸ್ಥಾನದವರೆಗೆ. ಫುಲ್ ಇನ್ಕ್ಲೈನ್ ಆಯಿತು ಇದು. ನಿಮಗೆ ವೀಡಿಯೋಲ್ಲೆಲ್ಲ ಹೇಗೆ ಗೊತ್ತಾಗ್ತದೆ ಗೊತ್ತಿಲ್ಲ, ಹೀಗೆ ಕುತ್ತ ಉಂಟಿದ್ದು ಇನ್ಕ್ಲೈನ್. I hope this is the correct route. ಫುಲ್ಲು ಫಾರೆಸ್ಟ್ ಮಾಡಿ. ಓಕೆ ಓಕೆ, ಹೋಗ್ತದೆ. ನಾನು ಎಣಿಸಿದ್ದು ಇದೆ ಡೆಡ್ ಎಂಡ್ ಅಂತ ಎಣಿಸಿದೆ. ಇಲ್ಲಿಂದ ಕಾಂಕ್ರೀಟ್ ಉಂಟು. ಇಲ್ಲ, ಕಾಫಿ ವರ್ಕರ್ಸ್ ತೋಟದು. ಇಂಥದ್ದು ಕಚ್ಚಿದ ಉಂಟು ಮಾರ ನನಗೆ ಇಲ್ಲಿ. ಇಂಥದ್ದು ಇರುವೆ ಇಂಥದ್ದು ಹಾರಿದ ಅಂತ. ಓಕೆ ಹಾಂ, ಎದುರು ನೋಡಿ ಮಾರ. ಹುಟ್ಟು ಮಾರ ಅಪ್ಪು. ಆಫ್ ರೋಡು ಇದೇನು ಭಯಂಕರ ಉಂಟಾಯ್ತು ಇದು ಅಪ್ಪು. ಹೇಳಿದಾಗೆಲ್ಲ ಇದು ಈಗ ಉಂಟಿದು ಕುತ್ತ. ಹಾಂ ಮರ ಬಿದ್ದಿತ್ತು, ಕ್ಲಿಯರ್ ಮಾಡ್ಯಾರ. ಹಾಂ, ಜೆನ್ನೆಷ್ಟೆಲ್ಲ ಕಾರ್ ಉಂಟು ಮಾರಿ ಇಲ್ಲಿ. ಯಾರು ತಂದೋದಿಲ್ಪ ಇಲ್ಲಿಗೆಲ್ಲ, ಭಯಂಕರ. ದಯವಿಟ್ಟು ಪಾದರಕ್ಷೆಗಳನ್ನು ಕಳಚಿ ಬನ್ನಿಯಾ. ವಾಹನದಲ್ಲೂ ಪಾದರಕ್ಷೆಯನ್ನು ಹಾಕಿಕೊಂಡು ಬರಬಾರ್ದು. ಶೂ ತೆಗೆದೋಗ್ಬೇಕಂತ. ಹಾಂ, ವೆಹಿಕಲ್ ಹೋಗ್ತದೆ ನೋಡಿ. ಇಲ್ಲಿಂದ ಮೇಲೆ ಪಾದರಕ್ಷೆಗಳನ್ನು ಹಾಕಬಾರ್ದು. ವಾಹನದಲ್ಲೂ ಪಾದರಕ್ಷೆ ಹಾಕಿಕೊಂಡು ಹೋಗುವಂತಿಲ್ಲ. ಶೂ ತೆಗೆದು ಹೋದ್ರೆ ಆಯ್ತು ನಾವು ಅಷ್ಟೇ. ಇದು ಫಸ್ಟ್ ಟೈಮ್ ಬೇರೆ ಕೇಳಿದ್ದು ನಾನು. ಬಟ್ ವಿ ಹ್ಯಾವ್ ಟು ಫಾಲೋ ದ ಟ್ರೆಡಿಷನ್. ಅವರು ಸ್ಪೆಸಿಫೈ ಮಾಡಿರೋ ಕಾರಣ ದಿಸ್ ಈಸ್ ಆ್ಯಕ್ಚುಲಿ ಅಗೇನ್ಸ್ಟ್ ಅವರ್ ಬೈಕರ್ ರೂಲ್. ಶೂ ಈಸ್ ವೆರಿ ಇಂಪಾರ್ಟೆಂಟ್. ಶೂ ಕಂಡೀಷನ್ ನೋಡಬೇಡಿ, ಫುಲ್ ಹೋಗಿದೆ. ಬಟ್ ವಾಟ್ ನಮಗೆ ಎಂತ ಮಾಡಲಿ ಗೊತ್ತಿಲ್ಲ ನೋಡಿ. ಯಾಕೆ ಶೂ ತೆಗಿತಾ ಇದ್ದೇವೆ ಅಂತ ಹೇಳಿದರೆ, ದಟ್ಸ್ ಅ ರೀಸನ್ ಬಿಹೈಂಡ್ ದಿಸ್. ಶೂ ತೆಗಿಲಿಕ್ಕೆ ನೋಡಿ, ಇಲ್ಲಿಂದ ಮೇಲೆ ಪಾದರಕ್ಷೆಗಳನ್ನು ಹಾಕಬಾರದು. ವಾಹನದಲ್ಲೂ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗಬಾರದು. ತುಂಬ ದೂರ ಇರಲಿಕ್ಕಿಲ್ಲ. ದೇವಸ್ಥಾನದ ಪ್ರಿಮೈಸ್ ಬಂದೇವೆ ನಾವು ಫಸ್ಟ್ ಟೈಮ್ ಮಾರೆ ಶೂ ತೆಗೆದು ಆಫ್ ರೋಡ್ ಮಾಡೋದು. ಇದೊಂದು ರೀಸನ್ ಕೇಳಬೇಕು ಇಲ್ಲಿ, ಪಾದರಕ್ಷೆಗಳನ್ನು ಯಾಕೆ ಇಲ್ಲಿಂದ ಬಿಡುವುದಿಲ್ಲ ಅಂತಂದು. ಓಕೆ, ಲೆಟ್ಸ್ ಕಂಟಿನ್ಯೂ. ವಾ, ಶೂ ಇಲ್ಲದನ್ನು ನಮೂನೆ ಆಗ್ತೇವೆ ಮಾರೆ ಬಿಡಲಿಕ್ಕೆ. ಅಯ್ಯಪ್ಪ ಟೆಂಪಲ್. ಓಕೆ, ಅಪ್ಪು ಉಂಟಾಗ ಮಾರು ಇದು. ಮೇಲೆ ಮೇಲೆ ಹತ್ತಿದ್ದೇವೆ ಗುಡ್ಡೆ. ಓ, ಕಾಲು ಫುಲ್ ಕಂತತ ಉಂಟು. ನಾನು ಆ ಫುಟ್ ಪ್ಯಾಕಿಂದ ರಬ್ಬರ್ ಎಲ್ಲ ತೆಗ್ದಿಯಾನೆ ಆಫ್ ರೋಡಲ್ಲಿ ಗ್ರಿಪ್ಪು ಸಿಕ್ಲಿಕ್ಕೆ. ಅದು ಈಗ ಕಾಲು ಕಂತದ ಉಂಟು ಅದು. ಬಾ, ಇಂಥದ್ದು ಹೋಯ್ತಾ ಹೆಲ್ಮೆಟ್ ಒಳಗೆ? ನೊಣ ಹೋಯ್ತು ಮಾರೊಂದು, ಜೇನು ನೊಣ. ಪುಣ್ಯ ಕಚ್ಚಲಿಲ್ಲ. ಲಿಟ್ರಲಿ ಗುಡ್ಡೆ ಮೇಲೆ ಇದ್ದೇವೆ ನಾವೀಗ. ಐ ಗೆಸ್ ಆಲ್ಮೋಸ್ಟ್ ಮೇಲೆ ಬಂದೆವು.
ಹಾಂ ಬಂದೆವು. ಒಂದು ಎಕ್ಸ್ಪಲ್ಸ್ ಉಂಟು ಮಾರಲ್ಲಿ. ಇದೆ ಎಲ್ಲ ಬಂತಲ್ಲ. ಹೌದೌದು ಸೇಮ್. ಇಲ್ಲಿ ಕಾಲು ತೊಳಿಬೇಕು. ಅಷ್ಟು ಗೋಲ್ಡ್ ಉಂಟು ಮಾರೆ. ಎಷ್ಟು ಬಂತು ಅಂತ 500 ಉಂಟಂತೆ. ಅದೇ ಅಮ್ಮ ಸಿಂಪೂರ್ ಮಳೆ ಬರೋಣ ಹಿಂಗೆ ಬರೋಣ ಕಾಂಜಿ ಚಿಕ್ಕ ಈಗ ಪೂಡ್ತಿರೋ ಕಂಬ. ಚಂದ ಬರ್ತದೆ ಇದು ಉಪ್ಪು ಕಾಂಬಿನೇಷನ್ ಅಂತ ಹೇಳಿ. ಇದರಿಂದ ಮೇಲಿಂದ ವ್ಯೂ ಸೂಪರ್ ಉಂಟು ನೋಡಿ. ಮೇಲಿಂದ ಮಿಸ್ಟ್ ಉಂಟು, ಗುಡ್ಡೆ ಮೇಲೆ ಫುಲ್ ಕಾಣ್ತದೆ. ಹೌದು, ಇಲ್ಲಿಂದಲೇ ಎಲ್ಲ ಕಾಣ್ತದೆ ನೋಡಿ. ಹಿಂದಿಂದ ಮೌಂಟೇನ್ ರೇಂಜಸ್ ಬೇರೆ. ಅಲ್ಲಿ ಒಳ್ಳೆ ಉಂಟಾ? ಒಂದೇ ನಿಮಿಷ. ಟೆಂಪಲ್ ನೋಡಿದರೆ ಹೇಗಿತ್ತು ಅಂತ ಫುಲ್ಲು ತೋರಿಸಲಿಲ್ಲ, ಕೆಲವು ಶಾರ್ಟ್ಸ್ ನೀವು ನೋಡಿದರೆ ಹೇಗಿತ್ತು ಅಂತ. ವೈಬ್ಸ್ ಎಲ್ಲ ಅಲ್ಟಿಮೇಟ್ ಇತ್ತು ಇಲ್ಲಿ. ಆ್ಯಂಡ್ ಪುರೋಹಿತರ ಹತ್ರ, ಭಟ್ರ ಹತ್ರ ಮತ್ತು ಇಲ್ಲಿ ಕೆಲವರು ಬಂದಿದ್ದರು, ಎಲ್ಲ ಚೆಂದ ಅಲ್ಲಿ ಮಾತಾಡಿಸಿದ್ರು. ಲಾಸ್ಟಿಗೆ ನಮಗೊಂದು ಪಾಯಸದ ಊಟ ಕೊಟ್ಟರು. ಇಲ್ಲಿ ಡೈಲಿ ಇಲ್ಲಿ ಮಾಡ್ತಾರಂತೆ. ಸೊ ಅದನ್ನೀಗ ತಿಂದು ಈಗ ನಾವು ಗುಡ್ಡ ಇಳಿತಾ ಇದ್ದೇವೆ. ಲಿಟಲ್ ಸ್ವಲ್ಪ ಹಿಸ್ಟ್ರಿ ಆಗ ನಾನು ಹೇಳಿದ್ದೆ ಆ್ಯಕ್ಚುಲಿ. ಇದು ಪಾಂಡವರ ಕಾಲದಲ್ಲಿ ಪಾಂಡವರು ಇಲ್ಲಿ ಬಂದು ತಪಸ್ಸು ಮಾಡಿದ ಜಾಗ ಅಂತೆ. ಆ್ಯಂಡ್ ಅಲ್ಲಿ ಒಳಗೆ 5 ಉದ್ಭವ ಲಿಂಗಗಳುಂಟು, 5 ಪಾಂಡ್ ಉಂಟು. ಅದು ಹೇಗೆ ಅಂತ ಹೇಳಿದರೆ, ಒಂದು ಪಾಂಡ್ ಫಸ್ಟ್ ಇದು ದೇವರದ್ದು ಅಭಿಷೇಕ ಮಾಡಲಿಕ್ಕೆ, ಅದರಲ್ಲಿ ಒಳಗಿರೋದು ಹಿಂದಿನ ಸೈಡ್, ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಭಟ್ರಿಗೆ ಮಾತ್ರ ಆಕ್ಸೆಸ್. ಮತ್ತು ಇನ್ನೊಂದು ಭಟ್ರಿಗೆ ಮಡಿಗೆ ಸ್ನಾನ ಮಾಡುವಂಥದ್ದು ಒಂದು, 2ನೇದು. 3ನೇದು ಶುದ್ಧ ಕುಡಿಯುವ ನೀರು ಅಂತ, ಪ್ಯೂರ್ ವಾಟರ್. ಇವನ್ ನಾನು ಕುಡಿದು ನೋಡಿದೆ, ಅಲ್ಲಿ ಲೋಟ ಎಲ್ಲ ಇತ್ತು. ಇಟ್ಸ್ ವೆರಿ ಪ್ಯೂರ್ ವಿತ್ ನ್ಯಾಚುರಲ್ ಮಿನರಲ್ಸ್. 4ನೇದು ನಮ್ಮ ಕೈಕಾಲು ತೊಳಿಲಿಕ್ಕೆ ಒಂದು ಕೊಳ. ಮತ್ತು 5ನೇದು ಈ ಪಾತ್ರೆ ತೊಳಿಲಿಕ್ಕೆ ಅಂಥದಕ್ಕೆಲ್ಲ ಒಂದು 5ನೇ ಕೊಳ ಉಂಟು. ಹಾಗೆ ಮತ್ತೆ ಮೋರ್ ದ್ಯಾನ್ 500 ಗಂಟೆಗಳುಂಟು. ಭಕ್ತಾದಿಗಳೆಲ್ಲ ಹರಕೆ ಎಲ್ಲ ಹೊರ್ತಿದ್ರೆ ಅದನ್ನು ಈಡೇರಿಸಲಿಕ್ಕೆ ಬಂದು ಗಂಟೆ ಕಟ್ಟಿ ಹೋಗ್ತಾರೆ. ಮತ್ತು ಪ್ರಾಣಿಗಳದ್ದು ಸಣ್ಣದು ಕ್ಲೇಯಲ್ಲಿ ಮಾಡಿದೊಂದು, ಅಂದರೆ ಈಗ ನಾಯಿ ಕಾಣೆ ಆದರೆ ಅಥವಾ ಏನಾದರೂ ಆದರೆ ಅದೊಂದು ಸಣ್ಣ ತಂದು ಕೊಡ್ತಾರೆ. ಭಾರಿ ಕಾರಣಿಕ ದೇವಸ್ಥಾನ ಅಂತೇಳಿದ್ರೆ, ನಾವು ಏನಾದ್ರು ಆಸೆ ಏನಾದ್ರು ಕೇಳಿಕೊಂಡ್ರೆ ಅದು ಖಂಡಿತ ಈಡೇರಿಸ್ತದೆ ಅಂತ ಹೇಳಿದರು. ಹಾಗೆ ಭಾರಿ ಒಂದು ಹಿಸ್ಟ್ರಿ ಇರುವ ಪ್ಲೇಸ್ ಇದು. ಇಲ್ಲಿ ವಾಪಸ್ ಬರಬೇಕೊಮ್ಮೆ, ಪೀಕ್ ಮಾನ್ಸೂನಲ್ಲೊಮ್ಮೆ ಬರಬೇಕು, ಒಳ್ಳೆ ಸೂಪರ್ ಇರ್ತದೆ ಅಂತ ಹೇಳಿದರು. ನೋಡುವ. ಆ್ಯಂಡ್ ಇಲ್ಲಿ ಆನೆ ಎಲ್ಲ ಅವ್ರು ಹೇಳಿದಾಗೆ ಆಚೀಚೆ ಹೋಗ್ತಾನೆ ಇರ್ತದೆ ಅಂತ. ಆನೆಗಳೆಲ್ಲ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎನಿ ಟೈಮ್, ಬೆಳಿಗ್ಗೆ ಸಹ ಆಗಲಿ, ಹಗಲೊತ್ತಿಗೂ ಕತ್ತಲೊತ್ತಿಗೂ ಆನೆಗಳು ಇಲ್ಲಿ ಕಾಮನ್ ಆಚೀಚೆ ಹೋಗೋದು ಅಂತ ಹೇಳಿದರು. ಇದು ಈ ಮರ ಉಂಟಲ್ಲ, ಇಲ್ಲಿ ಯಾವತ್ತೊಮ್ಮೆ ಹೀಗೆ ಬರುವಾಗ ಆನೆ ಅಟ್ಯಾಕ್ ಮಾಡಿ ಒಂದು ಕಾರೆಲ್ಲ ಅಲ್ಲಿ ಪಲ್ಟಿ ಆಗ್ಲಿಕ್ಕೆ ಇತ್ತಂತೆ.
ಹಾಗೆ ಅಂತ ಎಲ್ಲ ಭಯಂಕರ ಉಂಟಿಲ್ಲ ಆನೆಗಳದ್ದೆಲ್ಲ ವಹಿವಾಟು. ಈಗ ನಮ್ಮದು ಪಯಣ ರಿಟರ್ನ್ ಜರ್ನಿ ಸ್ಟಾರ್ಟ್. ಹೇಗಾಯಿತು ಈ ದೇವಸ್ಥಾನ? ಇದು ಇಲ್ಲಿಗೆ ನನಗೆ ಬರಬೇಕು ಅಂತ ತುಂಬ ದಿನದಿಂದ ಒಂದು ಆಸೆ ಇತ್ತು. ಇವತ್ತು ಫುಲ್ಫಿಲ್ ಆಯಿತು ಅದು ಫೈನಲಿ. ಭಾರಿ ಖುಷಿ ಆಗ್ತಾ ಉಂಟು. ನಾವು ಹೋದ ಟೈಮ್ ಸಹ ಕರೆಕ್ಟ್ ಇತ್ತು. ಪೂಜೆಗೆ ಆಗುವ ಟೈಮಿಗೆ ನಾವು ಹೋಗಿದ್ದೆವು. 12 ಕಾಲಕ್ಕೆ ಪೂಜೆ ಆಗ್ತದೆ ಇಲ್ಲಿ. ಮತ್ತು 2 ಇದಿತ್ತು, ಸೇವೆಗಳಿತ್ತು ಇಲ್ಲಿ. ಹಾಗೆ ಅದಾಗಿ ಸ್ವಲ್ಪ ಲೇಟ್ ಆಯಿತು. ಬಟ್ ಟೈಮಿಂಗ್ ಕರೆಕ್ಟ್ ಇತ್ತು. ನಮಗೆ ಪೂಜೆ ಸಿಕ್ಕಿತು, ಮಧ್ಯಾಹ್ನದ ಪ್ರಸಾದ ಸಿಕ್ಕಿತು, ಎಲ್ಲ ಪರ್ಫೆಕ್ಟ್ ಆಯಿತು. ಇಲ್ಲೊಂದು ಫೋಟೋ ತೆಗೆಯುವಲ್ಲ, ಭಾರಿ ವ್ಯೂ ಲಾಯ್ಕ್ ಉಂಟು.